ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. -5 ಬಿ ಅನ್ನೋ ಒಂದು ಪಾಯಿಂಟ್ ಇದೆ, ಅದ್ರ ಹೆಸರೇನು -2, 9. ಪಾಯಿಂಟ್ ಪಿ ಅಂತ ಒಂದಿದೆ, ಅದರ ಹೆಸರೇನು -7, 0. ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಬಂದೇ ಬರುತ್ತೆ, ಕರೆಕ್ಟಾ? ಯಾಕೆ ಆ ಕಂಡೀಷನ್ ಇಟ್ಕೊಂತಾನೆ ಪಿ ಹುಡುಕಿರೋದು. ಬಟ್ ನಂಗೆ ಗೊತ್ತಿಲ್ಲ ಅನ್ಕೊಳ್ಳೋಣ, ಬಿಹೈಂಡ್ ದ ಸೀನ್ ಗೊತ್ತು, ಬಿಹೈಂಡ್ ದ ಸೀನ್ ಏನೇನಾಗಿದೆ ಅಂತ ಗೊತ್ತಿಲ್ಲ ಅಂದ್ರೆ 3 ಪಾಯಿಂಟ್ಸ್ ಕೊಟ್ಟಾಗ ಏನ್ ಮಾಡ್ತೀರಾ? ಇಫ್ ಐ ಗಿವ್ ಯು 3 ಪಾಯಿಂಟ್ಸ್, either you prove that it is collinear or non-collinear. ಇದೇ ತಾನೇ ನೀವು ಮಾಡಕ್ಕಾಗೋದು 3 ಪಾಯಿಂಟ್ಸ್ ಕೊಟ್ಟಾಗ ಈ ಚಾಪ್ಟರ್ ಅಲ್ಲಿ. ರೆಡಿಮೇಡ್ ಮೀಲ್ ಕೊಟ್ಟಿದ್ದೀನಿ ನೋಡಿ, ಇದರಲ್ಲಿ ಇದು ಬಿಟ್ಟು ಬೇರೆ ಏನಾರ ಬಂದ್ರೆ ಹೇಳಿ, ನಾನು ಟೀಚಿಂಗ್ ಬಿಟ್ಬಿಡ್ತೀನಿ ಇನ್ನೇನು ಕೊಡಕ್ ಸಾಧ್ಯನೇ ಇಲ್ಲ 3 ಪಾಯಿಂಟ್ಸ್ ಕೊಟ್ಬಿಟ್ಟು, ಕರೆಕ್ಟಾ? ಸೊ ಈಗ ಏನೋ ಇಂಡೈರೆಕ್ಟ್ ಆಗಿ ಟ್ವಿಸ್ಟ್ ಮಾಡಿದಾನೆ 3 ಪಾಯಿಂಟ್ಸ್ ಕೊಟ್ಬಿಟ್ಟು, ನಾವೀಗ ಆನ್ಸರ್ ಹುಡುಕ್ಬಿಟ್ವಿ, ಕರೆಕ್ಟಾ? Now let us calculate the distance AB. How you will calculate the distance AB? -2 whole squared plus 9 plus 5 whole squared. Agreed, students? x2 minus x1 whole squared plus y2 minus y1 whole squared. What is -2 minus 2? -4. -4 square ಅಂದ್ರೆ ಎಷ್ಟಾಯ್ತು? Is it 16? Plus 9 plus 5 ಎಷ್ಟು? 14. 14 square ಎಷ್ಟು? 196. So 196 plus 16 ಎಷ್ಟಾಗತ್ತೆ? ರೂಟ್ 212. ಸಿಂಪ್ಲಿಫೈ ಆಮೇಲೆ ಮಾಡ್ಕೊಳ್ಳೋಣ, ಲೆಟ್ us not worry about it. Is it root 212? ಅರ್ಥ ಆಗ್ತಿದ್ಯಾ? ಈಗ ವಾಟ್ ಈಸ್ ಬಿ ಪಿ? ಬ್ಲಡ್ ಪ್ರೆಷರ್ ಅಲ್ಲ, ಡಾಕ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಬಿ ಪಿ ಇದೆರಡರ ಡಿಸ್ಟೆನ್ಸ್ ಹುಡ್ಕೋಣ. -7 plus 2 whole squared plus 0 minus 9 whole squared. ಕರೆಕ್ಟಾ? Yes or no? So -7 plus 5 ಏನು? -7 plus 2 ಸರ್. So -7 plus 2 ಎಷ್ಟು? 5. 5 squared 25 plus 81 ಎಷ್ಟು ಬಂತು? Is it 106? 106 ಬಂತಾ? ನಾನು ಚೆಕ್ ಮಾಡಲ್ಲ, ಬಟ್ ನೀವು ಚೆಕ್ ಮಾಡಿ ಬೇಕಾರೆ ಎ ಪಿ ಎಷ್ಟು ಬಂತು ಹೇಳಿ ಬೇಗ. 1 minute ಗಿಂತ ಕಡಿಮೆ ಕೊಡ್ತೀನಿ. ಎ ಪಿ, ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಪಿ. ಎಷ್ಟು ಬಂತು ಪ್ರಿಯಾ? ಮಾಡ್ತಿದೀಯಾ? ಮಾಡ್ತಾ ಇದೀನಿ ಸರ್. Avanesh, what answer you got for AP? Sir, I'm doing. Without doing also, can you tell the answer? ಎಷ್ಟು ಬರಬೇಕು? 106 ಬರಬೇಕು. 106 ಬಂತಾ? Yes, sir. Now tell me what type of triangle it is forming, because the sum of the two sides is not equal to the third side, non-collinear, out of which the two sides are equal. Therefore, what type of triangle it is? Isosceles. So can I claim that P is equidistant from AB? Yes or no? Or ಅದನ್ನೇ ತಾನೇ given condition. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ನಿಮಿಷ. ಇನ್ನೂ ನಿಮಗೆ ಇದು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ you would go to the graph sheet. ಇಲ್ಲೋ ನಿಮಿಷ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಈಗ ಗ್ರಾಫ್ ಶೀಟ್ ಅಲ್ಲಿ ಪ್ಲಾಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಏನ್ ಪ್ಲಾಟ್ ಮಾಡಬೇಕಿತ್ತು? ಎ. ನಾನು ಏನ್ ಎ ಕೊಟ್ಟಿದ್ದೆ? ಎ ಪಾಯಿಂಟ್ ಹೆಸರೇನು? 2, -5.
ಓಕೆ, ಅದಕ್ಕೆ ಏನ್ ಹೆಸರಿಟ್ಟಿದ್ವಿ? ಎ. ಓಕೆ, ಎ ಇಟ್ಟೆ, ಅಲ್ಲಿ ಕಾಣುತ್ತೆ, ಐ ಝೂಮ್ ಔಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಿತ್ತು? ಮೈನಸ್ 2, 9. ಅದಕ್ಕೆ ಏನಂತ ಲೇಬಲ್ ಮಾಡಿದ್ವಿ? ಬಿ ನ. ಓಕೆ, ನೆಕ್ಸ್ಟ್ ದೇರ್ ಈಸ್ ಅ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಅದಕ್ಕೆ ಏನಂತ ತಗೊಂಡಿದ್ವಿ? -7, 0. ಆನ್ಸರ್ ಬಂದ್ಮೇಲೆ ಅದನ್ನೇನಂತ ತಗೊಂಡ್ವಿ? ಪಿ. ಕರೆಕ್ಟಾ? ಈಗ ಗ್ರಾಫ್ ಶೀಟ್ ಅಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಕಾಣಿಸ್ತಾ 3 ಪಾಯಿಂಟ್? Can you see, students? Online students, can you see? Yes, sir. Visualize ಮಾಡ್ಕೊಳ್ಳೋಕೆ ಗೊತ್ತಾಗ್ತಿದೆಯಾ? So, point P is on x-axis. Will you agree? Point B is in second quadrant and point A is in fourth quadrant. Is the point P lying on the line AB? No, that is why it is not collinear, correct? But still, is this point same as the distance to B and A? Yes, sir. ಯಾಕೆ ನಾವು ಆ ಕಂಡೀಷನ್ ಇಟ್ಕೊಂಡ್ತಾನೆ ಪಿ ಹುಡುಕಿದ್? ಎಸ್ ಆರ್ ನೋ? ಸೊ ಈಗ ಪಿ ಇಂದ ರನ್ನಿಂಗ್ ರೇಸ್ ಓಡಬೇಕು. ಒಬ್ಬ ಎ ಕಡೆಗೆ ಹೋಗ್ತಾನೆ, ಒಬ್ಬ ಬಿ ಕಡೆಗೆ ಹೋಗ್ತಾನೆ ಅಟ್ ಯೂನಿಫಾರ್ಮ್ ಸ್ಪೀಡ್. ಪಿ ಇಂದ ಎಗೆ ಎಷ್ಟೊತ್ತು ರೀಚ್ ಆಗ್ತಾನೋ ಪಿ ಇಂದ ಬಿಗೂ ಅಷ್ಟೇ ರೀಚ್ ಆಗ್ತಾನೆ. ಬೋತ್ ಆರ್ ಸೇಮ್. ಅಂಡ್ ವಾಟ್ ಇಸ್ ದ ಲೆಂತ್? ಈ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, √106. √106. And what is this distance? √212. ಇದಕ್ಕನೆ ನಾವೀಗ ಪ್ರೂವ್ ಮಾಡಿರೋದು ಪ್ರಾಬ್ಲಮ್ ಅಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ನೋಡಿ, ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇವತ್ತು ಕ್ಲಾಸ್ ಅಲ್ಲಿ ನಾನು ಏನ್ ಹೇಳ್ಕೊಟ್ಟೆ? ಮಿಡ್ ಪಾಯಿಂಟೇ ಬೇರೆ, ಈಕ್ವಿಡಿಸ್ಟೆಂಟೇ ಬೇರೆ ಹೇಳದ್ನ? ಇಸ್ ಇಟ್ ಅ ಮಿಡ್ ಪಾಯಿಂಟ್ ಆರ್ ಈಕ್ವಿಡಿಸ್ಟೆಂಟ್? ಈಕ್ವಿಡಿಸ್ಟೆಂಟ್. ಸಪೋಸ್ ಈ ಪಾಯಿಂಟ್ ಪಿ ಏನಾರೋ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ರೆ ಮಿಡ್ ಪಾಯಿಂಟು ಹೌದು, ಈಕ್ವಿಡಿಸ್ಟೆಂಟು ಹೌದು. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? Yes, sir. Only Sachin said yes. Yes, sir. Yes, sir. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ಬೋದಾ? Question number 12. Sangavi, can you read the question? Yes, sir. If point Q 0,1 is equidistant from P 5, -3 and R x, 6, find the value of x. Also find the distance QR and PR. So they have already given 3 points. Q point to 0,1 ಕೊಟ್ಟಿದ್ದಾರೆ, P point to 5 - 3 ಕೊಟ್ಟಿದ್ದಾರೆ, and R point to x ಮತ್ತೆ 6 ಕೊಟ್ಟಿದ್ದಾರೆ. ಕರೆಕ್ಟಾ? ಬಟ್ ವಿಚ್ ಪಾಯಿಂಟ್ ಇಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ವಾಟ್ ಅಂತ ಏನ್ ಕೇಳಿದ್ದಾರೆ? Q is equidistant from PR ಅಂತ ಕೊಟ್ಟಿದ್ದಾರಾ? Even Q is equidistant from PR. ಕರೆಕ್ಟಾ? ಸೊ ಏನಂಗಂದ್ರೆ ಮೀನಿಂಗ್ Q in the P So Q distance is equals to PR. ಏನ್ ಹೇಳಿದೆ ಸಚಿನ್? Sir, I thought Q is equals to PR, sir. ಅದ್ ಮೀನಿಂಗ್ಲೆಸ್ ತಾನೆ. QP is equal to QR ಅಂತ ಬರಿಬೇಕು. ಅರ್ಥ ಆಯ್ತಾ? The distance of the point from Q to P is same as the distance of the point Q to R. Is it like same previous problem now? Students, ಈಗ previous problem ಅಲ್ಲಿ x, 0 ಅಂತ ತಗೊಂಡಿದ್ವಿ. ಯಾಕೆ? ಈ ಪಾಯಿಂಟ್ ಎಲ್ಲಿತ್ತು? X axis ಅಲ್ಲಿ. ಈಗ ನಮ್ಗೆ ಎಲ್ಲಾರ ಇರ್ಲಿ, ನಮ್ಗೆ ಏನೋ ಅವರೇ ಕೊಟ್ಬಿಟ್ಟಿದ್ದಾರೆ.
ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ QP? QP ಇದೆರಡಕ್ಕೆ ಹಾಕಿ 5 minus 0 whole square plus -3 minus 1 whole square. ಕರೆಕ್ಟಾ? 5 minus 0 whole square minus 3 minus 1 whole square. ಇದೊಂಥರ ಚಪಾತಿ ದೋಸೆ ಮಾಡಿಸಿದಂಗೆ ಹಿಂಗಾರ ಮಾಡಿಸಿ ಹಿಂಗಾರ ಮಾಡಿಸಿ. ಅರೆ ಮಜಾ ಏನ್ ಗೊತ್ತಾ, ಇಲ್ಲಿ ಹಿಂಗ್ ತಗೊಂಡ್ರು ಆನ್ಸರ್ ಸೇಮ್ ಬರುತ್ತೆ. ಯಾಕೆ? ಸ್ಕ್ವೇರ್ ಮಾಡ್ತೀರಲ್ಲ. ಈಗ QR ತಗೊಳ್ಳಿ. x minus 0 whole square 6 minus 1 whole square. Agreed? See students, day before yesterday also we solved a similar problem. Squaring on both sides, cancel ಮಾಡೋದು, simplify ಮಾಡೋದು. ಇವತ್ತು ಅದೇ ತರ ಪ್ರಾಬ್ಲಮ್ ಮಾಡಿದೀವಿ. ಸೊ 3 ಪ್ರಾಬ್ಲಮ್ಸ್ ನಿಮ್ ಪ್ರಾಕ್ಟೀಸ್ ಆಗಿದೆ ನೀಟಾಗಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಬೋದಾ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ಕ್ಯಾನ್ಸಲ್ ಆಗತ್ತೆ ಅನ್ಬಿಡಿ. ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಮಾಡಿದ್ರೆ. 5 minus 0 ಎಷ್ಟು? 5. Is it 20? Sorry. Square root cancel ಮಾಡಿದ್ರೆ 25 plus. ಜ್ಞಾಪಕ ಬರ್ತಿದೆಯಾ? 25 plus 16. ಮತ್ತೇನ್ ಸ್ಕ್ವೇರ್ ರೂಟ್ ತಗೋಬೇಡಿ, ಯಾಕೆ? ಕ್ಯಾನ್ಸಲ್ ಮಾಡಿದಿರಲ್ಲ, ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ಸಲ್ ಮಾಡಿದಿರಲ್ಲ. x minus 0 ಏನೋ, a minus b whole square ಬೇಕಾಗಿಲ್ಲ. ಕರೆಕ್ಟಾ? x squared plus 25. x squared plus 25. So 25 cancel ಆದ್ರೆ ಏನಾಗುತ್ತೆ? x squared 16. Therefore x is equal to, is it plus or minus 4? 9th standard ತನಕ ಬರೀ 4 ಬರೆದ್ರೆ ಮಾರ್ಕ್ಸ್ ಕೊಡೋರು. Is it quadratic equation? Students, please note the quadratic equation. Quadratic equation standard form ಏನು? ax squared plus bx plus c is equal to 0. ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ? x squared minus 4 square is equal to 0. So it is x minus 4 into x plus 4 is equal to 0. Correct? Which formula we have applied here? A squared minus b squared. So ಇದರ ಆನ್ಸರ್ ಏನು? 4. ಇದರ ಆನ್ಸರ್ ಏನು? -4. ಟುಗೆದರ್ ಆನ್ಸರ್ ಏನು? ಪ್ಲಸ್ ಆರ್ ಮೈನಸ್ 4 ಅಂತಾನೆ ಬರೀಬೇಕು. ಸೊ ಈಗ ಎಕ್ಸ್ ನ ನೆಗೆಟಿವ್ ಬಿಡಕ್ಕಾಗತ್ತಾ? ಬಿಡಕ್ಕಾಗಲ್ಲ. ಒಂದ್ ಸ್ವಲ್ಪ ವರ್ಕ್ ಶೀಟ್ ಇದ್ರೆ ನಿಮ್ಮ ಹತ್ರ, ಕ್ವಶನ್ ನಂಬರ್ 4 ನೋಡಿ, ಇದೇ ತರ ಪ್ರಾಬ್ಲಮ್ ಮಾಡಿದ್ವಿ. ಕ್ವಶನ್ ನಂಬರ್ 4 ನೋಡಿ, 2 ಎಕ್ಸ್ ವ್ಯಾಲ್ಯೂ ಬಂದಿತ್ತ, 2 ಎಕ್ಸ್ ಬಿಟ್ಟಿದ್ರ, ನೆಗೆಟಿವ್ ಬಿಟ್ಟಿದ್ರ. ಅದೊಂದ್ ಸ್ವಲ್ಪ ಜನ ಕನ್ಫ್ಯೂಸ್ ಆಯ್ತು, ಏನಂತ? ಡಿಸ್ಟೆನ್ಸ್ ನೆಗೆಟಿವ್ ಆಗಲ್ಲ ಅಂತ. ಈ ಡಿಸ್ಟೆನ್ಸ್ ನಾವು ಹುಡುಕ್ತಾನೆ ಇಲ್ಲ. therefore what is the point q? q ತಾನೆ. q ಏನಂತ ಕೊಟ್ಟಿದ್ರು? x, 6. ಆರಾ? ಸೊ ಏನಾಗತ್ತೆ? 4, 6 or -4, 6. ಎರಡು ಆನ್ಸರ್ ತಗೋಬೇಕು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಬೇಕಾದ್ರೆ ನನ್ನ ಹತ್ರ ಗ್ರಾಫ್ ಇದೆಯಲ್ಲ, ನಾನು ಪ್ಲಾಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸಿಚುಯೇಷನ್ ಹೆಂಗಿದೆ ಅಂತ. ನಿನ್ನೆನೂ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಅನ್ಸತ್ತಲ್ಲ. ನನ್ನ ಸ್ಟೂಡೆಂಟ್ ಒಬ್ಬ PUC 80ಗೆ ಏನಾಯ್ತು? 79. ಎಲ್ಲೂ ತಪ್ಪು ಮಾಡಿಲ್ಲ. ಯಾಕೊಂದ್ ಮಾರ್ಕ್ ಹೋಯ್ತು? ಫುಲ್ ಕ್ವಶನ್ ಅಟೆಂಡ್ ಮಾಡಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ? ಇದು ಅದೇ ತರ ಇದೆಯಾ ಕ್ವಶನ್ ನೋಡಿ. ಏನ್ ಮಾಡ್ಬೇಕು ನೆಕ್ಸ್ಟ್? ಡಿಸ್ಟೆನ್ಸ್ ಬಿಟ್ವೀನ್ QR and PR. QR and PR ಹುಡುಕ್ಬೇಕು. ಬಟ್ ಇಲ್ಲಿ 2 ಎಕ್ಸ್ ವ್ಯಾಲ್ಯೂ ಇದೆ. ಸೊ 2 ಕೇಸಲ್ಲೂ ನೀವು ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಾ? ಐ ಆಮ್ ಲಿವಿಂಗ್ ದಟ್ ಆಸ್ ಅ ಹೋಮ್ ವರ್ಕ್ ಫಾರ್ ಯು ಟು ಡು. ಏನ್ ಮಾಡ್ಬೇಕು ಅಂದ್ರೆ ಮನೆಗೆ ಹೋಗ್ಬಿಟ್ಟು ನೀವು ಯಾವ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಸ್ಟೂಡೆಂಟ್ಸ್? ಓಕೆ, ಫಸ್ಟ್ Q ಏನಿತ್ತು ಹೇಳಿ? 0, 1. Q. ನೆಕ್ಸ್ಟ್ P ಎಷ್ಟಿತ್ತು? 5, -3. R ಏನು?
4,6 ಇದು ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡಿ ಡಿಸ್ಟೆನ್ಸ್. ಏನೇನ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು? QR ಮತ್ತೆ PR. ಇಲ್ಲೊಂದ್ಸಲಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಇನ್ನೊಂದ್ಸಲಿ ಏನ್ ಮಾಡ್ಬೇಕು ನೀವು? ಮತ್ತೆ Q ನ ಅದೇ ತಗೋಬೇಕು, P ನ ಅದೇ ತಗೋಬೇಕು, ಬಟ್ R ನೇನ್ ತಗೋಬೇಕು? -4,6 ತಗೊಂಡು ಮತ್ತೆ QR ಹುಡುಕ್ಬೇಕು, PR ಹುಡುಕ್ಬೇಕು. ಬಟ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್, ಐ ಆಮ್ ನಾಟ್ ಟೆಲಿಂಗ್ EQR UQR ಸೇಮ್ ಬರಬೇಕು ಅಂತಿಲ್ಲ. ಅರ್ಥ ಆಗ್ತಿದ್ಯಾ? ಬಟ್ ಆಕ್ಚುಲಿ ನಿಮ್ ಹತ್ರ 4 ಪಾಯಿಂಟ್ಸ್ ಇದೆ ತಾನೆ ನಿಮ್ ಹತ್ರ. 0.1, 0.2, 0.3, 0.4. So what type of quadrilateral it might be? Tight ಆಗ ಚಾನ್ಸ್ ಇದೆ. ಕರೆಕ್ಟಾ? ಬೇಕಾದ್ರೆ ಕ್ವಿಕ್ QR ಹೇಳಿ. 4 - 0 whole square 16. 16 25. 16 + 25 √49 ಅಂದ್ರೆ 7 ನ MCQ ಕ್ವಶನ್ ಹಿಂಗ್ ಬರಿಬೇಕಷ್ಟೇ. PR 1 ಸ್ಕ್ವೇರ್ ತಾನೆ ಇದು. 1 6 -3 9 √82 ನ ಏನೋ ತಪ್ಪಾಯ್ತಲ್ಲ. QR ಕೇಳಿರೋದ? ಈ ಪಾಯಿಂಟ್ ಸರಿ ಇದೆಯಾ? 16 + 25 ಕರೆಕ್ಟಾ? 4 - 0 4 - 0 4 16 16 + 25 16 + 25 ಎಷ್ಟು? 41 ನ 41 ನ ನೆಕ್ಸ್ಟ್ ಕೇಳಿರೋ PR √82. ಹಂಗಾರೆ ಬಿಟ್ಟಿರೋದು ಯಾವ್ದು? QR ಈಕ್ವಿಡಿಸ್ಟೆಂಟ್ ಅಂತ ಕೊಟ್ಟಿದ್ರ? ವಿಚ್ ಇಸ್ ಈಕ್ವಿಡಿಸ್ಟೆಂಟ್ ಅಂತ ನಾವು ತಗೊಂಡ್ ಮಾಡಿದ್ದು. QP = QR ಅಂತ ತಗೊಂಡಿದ್ವಿ. ಓಕೆ, ನಾವು QR ಹುಡುಕ್ತಾನೆ ಇಲ್ವಲ್ಲ. ಸೊ QR ಹುಡುಕಿದ್ರೆ ಎಷ್ಟು ಬರ್ತಿತ್ತು? √41 ಬರ್ತಿತ್ತು. ಕರೆಕ್ಟಾ? √41 ಬರ್ತಿತ್ತು. ಓಕೆ, ಇಲ್ಲಿ QR ಎಷ್ಟು ಬರುತ್ತೆ? √41 ಬರಬೇಕು ಅಂತಿಲ್ಲ, ಬಟ್ ಬಂತ? Did you get √41? What is PR? -4 - 5 81. 6 - of -81. 81 + 81 9 √2 na. You understood the problem now? ಇದಕ್ಕಿದೆ ಬರಬೇಕು ಅಂತಿಲ್ಲ, ಬಟ್ ಈ ಪ್ರಾಬ್ಲಮ್ ಅಲ್ಲಿ QR ಹುಡುಕದ ತರ PR ಹುಡುಕಾಯ್ತು. ಇನ್ ಯಾರ ಕಾಂಬಿನೇಷನ್ ಇದೆ? PQ ನ PQ ಏನ್ ಬರಬೇಕು? ಗ್ಯಾರಂಟಿ. ಇಸ್ QR same as PR? ಸೊ ಏನ್ ಬರ್ಬೇಕು ಇಲ್ಲಿ? ಗ್ಯಾರಂಟಿ √41 ಬರಬೇಕು. ಹಂಗಂದ್ರೆ ಇಲ್ಲೂ PQ ಎಷ್ಟು ಬರಬೇಕು? ಗ್ಯಾರಂಟಿ √41 ಬರಬೇಕು. ಸಿಚುಯೇಷನ್. ವಾಟ್ ಟೈಪ್ ಆಫ್ ಫಿಗರ್ ಇಸ್ ದಿಸ್? ಈ 4 ಪಾಯಿಂಟ್ಸ್ ಪ್ಲಾಟ್ ಆಗಿರೋದು ಒಂದ್ ಕೆಲಸ ಮಾಡೋಣ. PQR ಕನ್ಫ್ಯೂಸ್ ಆಗತ್ತೆ ಅಂದ್ರೆ ABCD ಅಂತ ಆರ್ಡರ್ ತಗೊಳ್ಳೋಣ. 0 1 5 - 3 4 6 -4 6. ಓಕೆ, ನಮ್ಗೆ ಇದೆರಡು ಮತ್ತೆ ಡಿಸ್ಟೆನ್ಸ್ ಗೊತ್ತಿಲ್ವಲ್ಲ, ಮತ್ತೆ ಅದೊಂದು ಡಿಸ್ಟೆನ್ಸ್ ಹುಡುಕ್ಬೇಕು ತಾನೆ. ಡಿಸ್ಟೆನ್ಸ್ ಬಿಟ್ವೀನ್ R and R. ಡಿಫರೆಂಟ್ ಪ್ರಾಬ್ಲಮ್. ನಾವು ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಏನು? Distance between these 2 points √41 na. Distance between these 2 points ಏನು? Distance between these 2 points √82. Now the distance between these 2 points ಏನು? 4 - of -4 ಅಂದ್ರೆ 16. ಅಲ್ಲ 8 64 64 64 ಅಂದ್ರೆ 8. The distance between these 2 points is 8. Now what is the distance between A and D? ಅಂದ್ರೆ 0 1 and -4 6. QR ಎಷ್ಟು?
41. So all sides are different means it's a irregular type of quadrilateral. ಅರ್ಥ ಆಗ್ತಿದ್ಯಾ? An irregular quadrilateral. Is it irregular quadrilateral? AB distance root 41 is same as AD distance. BC is different and CD is also different. Correct? It's an irregular. Kite ಆಗ್ಬೋದು ಅನ್ಕೊಂಡ್ವಿ ಬಟ್ ಆಗ್ಲಿಲ್ಲ. ಬಟ್ ಡೋಂಟ್ ವರಿ ಅಬೌಟ್ ದಿಸ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? 2 ಪಾಯಿಂಟ್ ಬರೀಬೇಕು ಅಂತ, ಆಮೇಲೆ ಏನ್ ಪಾಯಿಂಟ್ಸ್ ಕೊಟ್ಟಿದಾರೋ ಆ ತರ ಎರಡನ್ನೂ ಹೋಮ್ ವರ್ಕ್ ಮಾಡ್ಬೇಕು ಅಂತ ಗೊತ್ತು. ಆಕ್ಚುಲಿ ಹೋಮ್ ವರ್ಕ್ ಏನಿಲ್ಲ, ಆನ್ಸರ್ ಡೈರೆಕ್ಟ್ ಆಗಿ ಬರೆದ್ವಿ. ಮನೆಗೆ ಹೋಗಿ ಇದನ್ನ ಆಮೇಲೆ ವೆರಿಫೈ ಮಾಡ್ಕೊಳ್ಳಿ. Is that clear?